ಹಾಯ್ ಗೈಸ್, ನೀವು ನೋಡ್ತಿದ್ದೀರಾ ಶಿವ ಎಡಿಟರ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಮೈ ಫಸ್ಟ್ ವಿಡಿಯೋ ಫ್ರೆಂಡ್ಸ್, ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಈಗ ಮೊದಲನೇದಾಗಿ ಅವರ ಕೈಯಲ್ಲಿ ನನ್ನೊಂದು ಫಸ್ಟ್ ಪೇಮೆಂಟ್, ನನ್ನೊಂದು ಯೂಟ್ಯೂಬ್ ಪೇಮೆಂಟ್ ಹೇಳ್ಬೇಕಾರೆ. ಯಾಕಪ್ಪ ಹೇಳ್ಬೇಕಾರೆ, ನಾನು ಯೂಟ್ಯೂಬ್ಗೆ ಬರೋದಕ್ಕೆ ಸಪೋರ್ಟ್ ಮಾಡಿದಂಥ ಮೇನ್ ಪಾಯಿಂಟ್ ಯಾರಂದ್ರೆ ನಮ್ಮೊಂದು ತಾಯಿ. ಯಾಕಂದ್ರೆ ಹೇಳ್ಬೇಕಾರೆ, ನಾವು ಯಾವೊಂದು ಸದಸ್ಯನ ಇದ್ದರು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದೇವೆ ಇವರು, ಮತ್ತು ಅದ್ರ ಜೊತೆ ನನ್ನೊಂದು ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೇಳ್ಬೇಕು, ನನಗೆ ಯೂಟ್ಯೂಬಲ್ಲಿ ಇಷ್ಟು ಅಮೌಂಟ್ ಬರೋದಕ್ಕೆ ಕಾರಣ ಇವರು ಇಂಪಾರ್ಟೆಂಟ್. ಯಾಕಂದರೆ ಅವ್ರ ಜೊತೆ ಮತ್ತು ನನ್ನೊಂದು ಸಬ್ಸ್ಕ್ರೈಬರ್ಸ್ ತುಂಬ ಇಂಪಾರ್ಟೆಂಟ್. ಹೇಳ್ಬೇಕಾರೆ, ನನಗೆ ಯೂಟ್ಯೂಬಿಂದ ಬಂದಂಥ ಫಸ್ಟ್ನೇ ಅಮೌಂಟೇ ಎಷ್ಟು ಬಂದಿದೆ ಅಂತ ನಾನು ಕ್ಲಿಯರ್ ಇರ್ತೀವಿ. ಹೇಳ್ಬೇಕಾರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಎದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ಅಂದರೆ, ಈ ವಿಡಿಯೋದಲ್ಲಿ ಎಕ್ಸ್ಪರ್ಟ್ ಅಂದರೆ ವಿಡಿಯೋ ನ್ಯೂಸ್ ಬರೋದು ಮತ್ತು ವಿಡಿಯೋ ಟ್ಯಾಗ್ ಹಾಕೋದು ಹೀಗೆ, ಮತ್ತು ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಇವತ್ತು ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ, ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಾತು ಏನಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಮಾತು ಹೇಳ್ತೀನಿ. ಅದು ಏನಂತ ಇವತ್ತು ವಿಡಿಯೋದಲ್ಲಿ ನೋಡೋಣ. ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ. ಮಾಡೋಕೆ ಮೆಂಬರ್ಸ್ ಮೊದಲು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಿರೋದು ಮದರ್ ಅಂದರೆ ನಮ್ಮ ತಾಯಿ ಇಷ್ಟ ಇದ್ದಾರೆ, ಮತ್ತು ನಮ್ಮ ಫಾದರ್ ಇಲ್ಲ. ನಮ್ಮ ತಾಯಿನೇ ಇದ್ದಾರೆ, ಅವರೇ ಎಲ್ಲ ನಮಗೆ ಮಾಡ್ತಾ ಇರೋದು, ಅವರೇ ನನಗೆ ಸಪೋರ್ಟ್ ಮಾಡೋದು. ಇಲ್ಲಿ ನೋಡ್ಬೋದು, ನನಗೆ ಯೂಟ್ಯೂಬ್ನಿಂದ 7ನೇ ಪೇಮೆಂಟ್ ಬಂದಿದೆ. ಮೊದಲನೇ ಪೇಮೆಂಟ್ ಕೂಡ ಬಂತು, ಸೆಕೆಂಡ್ ಪೇಮೆಂಟ್ ಕೂಡ ಬಂತು. ತುಂಬಾ ಖುಷಿ ಆಯಿತು ನನಗೆ. ಯೂಟ್ಯೂಬ್ನಿಂದ ಈಗ 7ನೇ ಪೇಮೆಂಟ್ ಬಂದಿದೆ. ಹೇಳ್ಬೇಕಾರೆ ನನಗೆ ತುಂಬಾ ಖುಷಿ ಆಗ್ತದೆ. ಅದ್ರ ಜೊತೆ ನಮ್ಮ ತಾಯಿನ ಕೂಡ ಕೇಳೋಣ ಏನಾಗ್ತದೆ ಅಂದರೆ, ಯೂಟ್ಯೂಬಲ್ಲಿ ಅಂದರೆ ನನಗೆ 7ನೇ ಪೇಮೆಂಟ್ ಬಂದಿದೆ, ಅವ್ರಿಗೆ ಯಾವ ರೀತಿ ಅನಿಸ್ತಿದೆ ಅವ್ರಿಗೂ ಕೂಡ ಕೇಳ್ಬಿಡ್ತೀನಿ. ನೋಡೋಣ, ನಾನು ಕೇಳಿ ಮಾತಾಡ್ತಾರೆ ನೋಡಿ ನಿಮ್ಮ ಮುಂದೆ ನಮ್ಮ ತಾಯಿ. ನಮಸ್ಕಾರ ಎಲ್ಲರಿಗೂ. ನನ್ನ ಮಕ್ಕ ಹಿಂಗ ನೀವು ಸಪೋರ್ಟ್ ಕೊಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ SBI ಪೆನ್, ATM ಪೆನ್ನನ್ನು ಯಾವ ರೀತಿ ಜನರೇಟ್ ಮಾಡೋದು ಅಂತ ನಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನಾನು ನಿಮಗೆ SBI ಅಕೌಂಟ್. ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ನಿಮ್ಗೆ ಈಗ ನನ್ನೊಂದು ಅಕೌಂಟ್ ಪ್ರೈವೇಟ್ ಇದೆ, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೈವೇಟ್ ಇದೆ. ಆ ಅಕೌಂಟನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ನನ್ನೊಂದು ಫೋಟೋಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಮೈ ಫಸ್ಟ್ ಬ್ಲಾಗ್ ನೋಡ್ಬೋದು. ಈಗ ಯೂಟ್ಯೂಬ್ನಲ್ಲಿ ನೀವು ಮೈ ಫಸ್ಟ್ ಬ್ಲಾಗ್ ಅನ್ನೋ ಟಾಪಿಕ್ ಮೇಲೆ ತುಂಬ ವಿಡಿಯೋ ವೈರಲ್ ಆಗ್ತದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಏನಪ್ಪ ಸರ್ಪ್ರೈಸ್ ಅಂತಾರೆ ನೋಡಿ. ನನಗೆ ಈಗ ಯೂಟ್ಯೂಬ್ನಿಂದ 11ನೇ ಪೇಮೆಂಟ್ ಬಂದಿದೆ. ಈ ಪೇಮೆಂಟ್ ನಾನು ತಗೊಂಡ್ಬಂದಿದ್ದೀನಿ. ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸರ್ಪ್ರೈಸ್. ಏನಪ್ಪ ಸರ್ಪ್ರೈಸ್ ಅಂದರೆ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಈ ಬಡವನ ಮನೆ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಬಡವನ ಮನೆ ಯಾವ ರೀತಿ ಇದೆ ಅಂತ ನಾನು ಈ ಒಂದು ಕ್ಲಿಯರ್ ತೋರಿಸ್ಕೊಡ್ತೀನಿ. ಯಾಕಂದ್ರೆ ತುಂಬ ನೋಡ್ಕೊಳ್ಬೋದು. ಇದು ನಮ್ಮ ಒಂದು ನೋಡ್ಕೊಳ್ಬೋದು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನೋಡ್ಕೊಳ್ಬೋದು. ಇದು ಹೊಡಿಸ್ಬೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು SSLC ಎಕ್ಸಾಮ್ ಫೇಲ್ ಆಗ್ತೀನಿ ಅಂತ. ಓಪನ್ ಮಾಡು. ಈಗ ಕಾಣ್ತಾ ಇದೆ ನೋಡಿ ಮೊಬೈಲ್ ಬಾಕ್ಸ್ ಇಲ್ಲಿದೆ ನೋಡಿ. ಪರ್ಪರ್ ಕಡೆ ಕೈ ಹ್ಯಾಂಗ್ ಆಗ್ತಾ ಇದೆ ಅವ್ರದ್ದು. ಪ್ರೆಸ್ ಮಾಡು. ಇದು ಪ್ರೆಸ್ ಮಾಡಿ ಹಿಡ್ಕೊ. ಗಪ್ಪ ಬರ್ತಾ ಇದೆ. ಕಷ್ಟಪಟ್ಟು ಬಂದ್ರ ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಮೊದಲನೇದಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ, ಈಗ ನೀವು ನೋಡಿದಾರಲ್ಲ ಜರ್ನಿ ವಿಡಿಯೋ ಪ್ರತಿಯೊಂದು ಕೂಡ ಅದು ನನ್ನ ಲೈಫನ್ನ ಒಂದು ಜರ್ನಿ ಅಂತಲೇ ಹೇಳ್ಬೋದು. ಈಗ ನೀವು ಪ್ರತಿಯೊಬ್ಬರು ಕೂಡ ನೋಡಿದ್ದೀರಾ. ಪ್ರತಿಯೊಬ್ಬರು ಕೂಡ ಯಾವ ರೀತಿ ಇತ್ತು ಮೊದಲು, ಈಗ ಯಾವ ರೀತಿ ಆಯಿತು ಎಲ್ಲ. ಅದಕ್ಕೆಲ್ಲ ಚೇಂಜಸ್ಗೆ ಕಾರಣ ಎಲ್ಲ ನಮ್ಮ ಪ್ರೀತಿಯ ದೇವರುಗಳು ಎಲ್ಲ ನಿಮ್ಮ ಮೇನ್ ಇಂಪಾರ್ಟೆಂಟು. ನಿಮಗೆ ಮೊದಲನೇ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೆ ತಂದಿದ್ದವರಿಗೆ ಪ್ರತಿಯೊಬ್ಬರಿಗೂ ನಾನು ನನ್ನ ಜೀವನ ಪೂರ್ತಿ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರಿಗೂ ನೋಡ್ಬೋದು ಯಾವ ರೀತಿ ಜರ್ನಿ ಅಂದರೆ ಆ ಲೈನು ಯಾವ ರೀತಿ ಅಪ್ ಡೌನ್ ಜರ್ನಿ ತುಂಬ ಕಷ್ಟ ಇತ್ತು. ಆ ಕಷ್ಟದಲ್ಲಿ ನಾನು ಸಪೋರ್ಟ್ ಮಾಡಿದ್ರ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ನೋಡಿದ್ರ ಎಲ್ಲ ಯಾವ ರೀತಿ ಇತ್ತು. ಎಲ್ಲರಿಗೂ ಯೂಟ್ಯೂಬರ್ಸ್ಗೆ ಕ್ರಿಯೇಟರ್ಸ್ ಹೇಳೋದು ಅಷ್ಟೇ, ನಿಮ್ಮ ಲೈಫು ಕೂಡ ಚೇಂಜ್ ಆಗುತ್ತೆ. ಮಾಡಿ ಕಷ್ಟಪಟ್ಟು ಬನ್ನಿ, ಕಷ್ಟಪಡಿ. ಈಗ ದಿನದಲ್ಲಿ ಕಷ್ಟಪಟ್ಟರೆ ಮುಂದೆ ಆಗೋದು. ಅದಕ್ಕೋಸ್ಕರ ಪ್ರತಿದಿನ ನೀವು ಎಷ್ಟು ಕಷ್ಟಪಡ್ತಾರೆ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಆಗಬೇಕಂತ ನಿಮ್ಮದೊಂದು ಕನಸಿದೆ. ನನ್ನಂಗೆ ನೀವು ಕೂಡ ಯೂಟ್ಯೂಬರ್ಸ್ ಆಗಬೇಕು. ನಾನು ಬೆಳೆದೇ ನಾನು ಎಷ್ಟು ಚಿಕ್ಕ ಪುಟ್ಟ ಎಲ್ಲೋ ಒಂದು ಸಣ್ಣ ಇರುವೆ ನಾನು. ಈಗ ನೀವು ಕೂಡ ಒಬ್ಬ ಇರುವೆಯಾಗಿ ನಿಲ್ಲಬೇಕು, ಪರ್ಮನೆಂಟಾಗಿ ನಿಲ್ಲಬೇಕಪ್ಪ. ನೀವು ಕೂಡ ಕಷ್ಟಪಡಬೇಕು, ನೀವು ಕೂಡ ಬೆಳಿಬೇಕು, ನನಗಿಂತ ಡಬಲ್ ಆಗಿ ಬೆಳಿಬೇಕು ನೀವು. ಅದು ನಿಮ್ಮ ಹತ್ರ ಛಲ ಇರಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೇಳ್ತೀನಿ, ಏನೂ ಇಲ್ಲ ಜೀವನದಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ
ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ವೈರಲ್ ಆಗ್ತಾರೆ. ವ್ಯೂಸ್ ಬರಲ್ಲ ಅದು ಬರಲ್ಲ ಅಂತ ಯಾರು ಕೂಡ ಬೇಜಾರು ಹಾಕೋಬೇಡಿ. ದಯವಿಟ್ಟು ಈ ವ್ಯೂಸ್ ಅನ್ನೋದು ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇದೆ. ನಾವೇನು ಸೆಲೆಬ್ರಿಟಿಗಳಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡಿದ್ರೆ ಒಂದು ಮಿಲಿಯನ್ ವ್ಯೂಸ್ ಬರೋದಕ್ಕೆ ಇರಲಿ, ಎಲ್ಲರೂ ಬೇಕು. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಅದರಲ್ಲಿ ಇಡೀ ನಮ್ಮ ಕನ್ನಡ ಟೆಕ್ ಕಿಡ್ಸ್ ಫ್ಯಾಮಿಲಿ ಮೆಂಬರ್ಸ್, ಇಡೀ ನಮ್ಮ ಕರ್ನಾಟಕ ಜನ ಆಗಿರ್ಬೋದು, ಇಡೀ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ನಿಮಗೆ ನಾನು ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡಬೇಕು ಏನು ಮಾತಾಡ್ಬೋದು ನಂಗೆ ಗೊತ್ತಾಗ್ತಲ್ಲ, ಮಾತಾಡೋಕ್ಕೆ ಮಾತೇ ಬರ್ತಲ್ಲ, ಅಷ್ಟು ಇದಾಗ್ತಾಯಿದೆ. ಯಾಕಂದರೆ ನನ್ನ ಜರ್ನಿ ನಾನೇ ಒಂದು ವೀಡಿಯೋ ನೋಡಿದ್ರೆ ನಂದು ಬ್ಯಾಕು ಕಣ್ಣೀರು ಬಂದಂಗೆ ಆಯಿತು. ಖುಷಿ ಹೆಂಗಿತ್ತಲ್ಲಪ್ಪ ಜರ್ನಿ. ಒಂದು ಹೊತ್ತು ಊಟಕ್ಕೋಸ್ಕರ ಎಲ್ಲೋ ಕಷ್ಟಪಟ್ಟು ರೋಡ್ ಮೇಲೆ ನಿಂತು ಸಿಮಿ ಆ್ಯಕ್ಟಿವೇಶನ್ ಮಾಡಿ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಕಿರಾಣಿ ಅಂಗಡಿಯಲ್ಲಿ ಮಾಡಿ ಜರ್ನಿ ಇತ್ತು. ಇವಾಗ ಇಲ್ಲಿದ್ದನಪ್ಪ ಅಂದ್ರೆ ನೋಡಿದ ತಕ್ಷಣ ಕಣ್ಣೀರು ಬಂತು. ಇರಲಿ, ಎಲ್ಲ ಯಾರಿಗೆ ಹೇಳೋದು, ಲೈಫು ನಮ್ಮ ಇಂಪ್ರೂವ್ ಅಲ್ಲ, ಅದು ನಾವು ಮಾಡಿದಂಥ ಇಂಪ್ರೂವ್, ನಮ್ಗೆ ಸಪೋರ್ಟ್ ಮಾಡಿದಂಥ ಜನಗಳ ಪ್ರೀತಿ ಅವ್ರ ಮುಂದೆ ಇದೇನೂ ಅಲ್ಲ, ಇದು ಯಾವ ಲೆಕ್ಕನೂ ಅಲ್ಲ, ಇಷ್ಟು ಆಗಲ್ಲ. ಇದು ನಾವೇನು ಮಾಡಿಲ್ಲ, ಇನ್ನೂ ಮಾಡಬೇಕು. ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಆಯಿತು. ಅಂದರೆ ಈ ರೀತಿ ಸಪೋರ್ಟ್ ಸಿಕ್ಕರೆ ಖುಷಿ ಆಯಿತು. ಅದರ ಜೊತೆ ವಿಡಿಯೋ ನೋಡಿದ್ರೆ ತುಂಬ ಇದಾಯಿತು, ಮಾತಾಡೋಕ್ಕೆ ಮಾತೇ ಇಲ್ಲ. ಇರಲಿ, ಏನಲ್ಲ, ಜಸ್ಟ್ ನನಗೆ ಈ ಒಂದು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ. ಮತ್ತೆ ನಾನು ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಏನಿತ್ತು ಅಂತ ನೀವು ಕೇಳ್ಬೋದು. ಏನಪ್ಪ ನೀವು ನೋಡಿದಲ್ಲ ಲೈಫ್ ಜರ್ನಿ ಯಾವ ರೀತಿ ಮೂಮೆಂಟ್ ಆಗ್ತಿತ್ತು ಅದೇ ರೀತಿ ನಿಮ್ಮದು ಕೂಡ ಮೂಮೆಂಟ್ ಆಗಬೇಕು. ಅದಕ್ಕೋಸ್ಕರ ಅಂತ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬರು ಕೂಡ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.